ಕೆಲವು ದಿನಗಳ ಇತಿಹಾಸ ಇರ್ತದೆ. ಒಂದು ವಾರನ ಆಧಾರವಾಗಿಟ್ಟುಕೊಂಡು ನಡೀತಾ ಇರುವಂತಹ ವ್ಯವಸ್ಥೆಯನ್ನ ಸಾಪ್ತಾಹಿಕ ಅಂತ ಕರೀತಾರೆ. 15 ದಿವಸಗಳ ಆಧಾರದ ಮೇಲೆ ನಡೀತಾ ಇರುವಂತಹದ್ದನ್ನ ಪಾಕ್ಷಿಕ ಅಂತ ಕರೀತಾರೆ. ಒಂದು ತಿಂಗಳ ಆಧಾರವಾಗಿಟ್ಟುಕೊಂಡು ನಡೀತಾ ಇರುವಂತಹದ್ದನ್ನ ಮಾಸಿಕ ಅಂತ ಕರೀತಾರೆ. 3 ತಿಂಗಳಿಂದ ತ್ರೈಮಾಸಿಕ, 6 ತಿಂಗಳಿಗೆ ಷಾಣ್ಮಾಸಿಕ, ವರ್ಷಿಕ, ವಾರ್ಷಿಕ, ಹಿಂಗ ಮುಂದುವರೆದು 25 ವರ್ಷಕ್ಕೆ ಬೇರೆ, 50ಕ್ಕೆ ಬೇರೆ, 100ಕ್ಕೆ ಬೇರೆ, ಸಹಸ್ರಕ್ಕೆ ಬೇರೆ, ಶತಮಾನೋತ್ಸವ, ಸಹಸ್ರಮಾನೋತ್ಸವ ಇವೆಲ್ಲ ನಡೀತಾವೆ. ಆದರೆ ಪಂಚಪೀಠದ ಜಗದ್ಗುರುಗಳವರ ಇತಿಹಾಸ ಎಷ್ಟು ಪ್ರಾಚೀನವಾದದ್ದು ಅಂದ್ರೆ ಇದು ಯುಗಗಳಷ್ಟು ಪ್ರಾಚೀನವಾಗಿರೋದ್ರಿಂದ ಪಂಚಪೀಠದ ಜಗದ್ಗುರುಗಳವರ ಶತಮಾನೋತ್ಸವವನ್ನಾಗಲಿ ಸಹಸ್ರಮಾನೋತ್ಸವವನ್ನಾಗಲಿ ಆಚರಿಸೋದಿಲ್ಲ. ಬದಲಾಗಿ ಯೋಗಮಾನೋತ್ಸವವನ್ನು ಆಚರಿಸುವಂತಹ ವ್ಯವಸ್ಥೆ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ಪಂಚಪೀಠದ ಜಗದ್ಗುರುಗಳು ವೀರಶೈವ ಧರ್ಮದ ಎಲ್ಲಾ ಒಳಪಂಗಡಗಳನ್ನ ಸಮಸಮನಾಗಿ ಕರೆದುಕೊಂಡು ಹೋಗೋದರ ಜೊತೆಗೆ ವಿರೋಧ ರಹಿತಂ ಶೈವಂ ವೀರಶೈವಂ ವಿದುರ್ಬುಧಃ ಅನ್ನುವ ನೀಲಕಂಠ ಶಿವಾಚಾರ್ಯರ ಮುಕ್ತಿಯಂತೆ ಯಾವ ಇನ್ನುಳಿದ ಸಮುದಾಯವನ್ನು ಕೂಡ ವಿರೋಧ ಮಾಡಲಾರ್ದೇ ಎಲ್ಲ ಸಮುದಾಯದವರನ್ನ ಜೊತೆಗೆ ಕರೆದುಕೊಂಡು ಯಾರ ಜೊತೆಗೂ ವಿರೋಧ ಮಾಡಲಾರ್ದನ ಎಲ್ಲರ ಜೊತೆಗೆ ಕೂಡಿ ಮಾಡುವಂತಹ ಸಂದೇಶವನ್ನ ಪಂಚಪೀಠದ ಜಗದ್ಗುರುಗಳು ಯುಗಗಳಿಂದಲೂ ಕೂಡ ನೀಡ್ತಾ ಬಂದವರಾಗಿದ್ದಾರೆ. ಅಂತಹ ಉಪದೇಶದ ಪರಿಣಾಮವಾಗಿಯೇ ಇವತ್ತು ಎಷ್ಟೆಲ್ಲ ಆಧುನಿಕ ಬೆಳವಣಿಗೆಗಳು ನಡೆದರೂ ಕೂಡ ಅದರ ಮಧ್ಯದಲ್ಲಿ ಪಂಚಪೀಠಗಳ ಇತಿಹಾಸ ಉಳಿದುಕೊಂಡಿದೆ. ಪಂಚಪೀಠದ ವೈಭವ ಇನ್ನೂ ಕೂಡ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕೇವಲ ಈ ಪೀಠ ಪರಂಪರೆ ಒಂದು ಸಮುದಾಯಕ್ಕೆ, ಒಂದು ವರ್ಗಕ್ಕೆ ಸೀಮಿತವಾಗಿರುವಂತಹದ್ದಲ್ಲ. ಇಡೀ ಮನುಕುಲವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಬೆಳಗುವಂತಹ ಪೀಠಗಳು ಅವು ಪಂಚಪೀಠಗಳು ಅನ್ನುವಂತಹದ್ದನ್ನ ಇವತ್ತು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಳಬೇಕು. ಆ ಕಾರಣಕ್ಕಾಗಿ ಪಂಚಪೀಠಗಳ ಧ್ಯೇಯ ವಾಕ್ಯ ಯಾವುದೋ ಒಂದು ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಲಾರ್ದೇ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂತ ಉದ್ಘೋಷವನ್ನ ಪ್ರಾಚೀನ ಕಾಲದಿಂದಲೂ ಕೂಡ ಮಾಡ್ತಾ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಯುಗಮಾನೋತ್ಸವ ಇಂಥ ಎಲ್ಲ ತತ್ವಗಳನ್ನ ಜನರ ಮಧ್ಯದಲ್ಲಿ ಬಿತ್ತುವುದಕ್ಕಾಗಿ ಪ್ರತಿ ವರ್ಷ ಅಲ್ಲಲ್ಲೇ ಆಚರಿಸಿಕೊಂಡು ಬರುವಂತಹ ವ್ಯವಸ್ಥೆಯನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ವರ್ಷದ ಈ ಯುಗಮಾನೋತ್ಸವದ ಪವಿತ್ರ ಸಂದರ್ಭದಲ್ಲಿ ಅತ್ಯಂತ ಅಮೂಲ್ಯವಾಗಿರುವಂತಹ ಕೃತಿ ಲೋಕಾರ್ಪಣೆಗೊಂಡಿದೆ. ಅದು ಅತ್ಯಂತ ಸಾರ್ಥಕವಾಗಿರುವಂತಹ ಕೃತಿ ವೀರಶೈವ ಪಂಚಸೂತ್ರೀಯ ಪ್ರವಚನ. ಈ ಸೂತ್ರಗಳನ್ನ ಜಗದ್ಗುರುಗಳು ಆಯಾ ಕಾಲಕ್ಕೆ ಆಯಾ ಋಷಿಗಳಿಗೆ ಉಪದೇಶ ಮಾಡಿದ್ದಾರೆ. ಆ ಸೂತ್ರಗಳು ಯಾವ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಮೊದಲನೇದು ಪಟ್ವಿಡಿ, ಎರಡನೇದು ವೃಷ್ಟಿ, ಮೂರನೇದು ಲಂಬನ, ನಾಲ್ಕನೇದು ಮುಕ್ತಾಗುಚ್ಛ, ಐದನೇದು ಪಂಚವರ್ಣ. ಸೂತ್ರಗಳ ರೂಪದಲ್ಲಿ ಆದಿ ಜಗದ್ಗುರುಗಳು ಮಾಡಿದ ಉಪದೇಶವನ್ನ ಬಹಳಷ್ಟು ಚಿಂತನೆಯನ್ನ ಮಾಡಿ ಅವುಗಳ ಅರ್ಥ ವಿಶ್ಲೇಷಣೆಯನ್ನ, ವಿಕಾಸವನ್ನ ಮಾಡಿಕೊಟ್ಟವರು ಶ್ರೀಮದ್ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು. ಸೂತ್ರ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರೆ
ಅಲ್ಪಾಕ್ಷರ ವಸಂದಿಗ್ಧಂ ಸಾರವನ್ ವಿಶ್ವತೋ ಮುಖಂ ಅಸ್ತೋಮ ಅನವದ್ಯಂಚ ಸೂತ್ರಂ ಸೂತ್ರ ವಿದೋ ವಿದುವು ಸೂತ್ರಂ ಸೂತ್ರ ವಿದೋ ವಿದುವು. ಅತ್ಯಂತ ಕಡಿಮೆ ಅಕ್ಷರದಲ್ಲಿ ವ್ಯಾಪಕವಾಗಿರುವಂತಹ ಅರ್ಥವನ್ನು ತುಂಬಿ ಎಲ್ಲಿಯೂ ಸಂದೇಹಕ್ಕಾಗಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಗೊಂದಲಕ್ಕಾಗಲಿ ಅವಕಾಶವಿಲ್ಲದಂತೆ ಹೇಳುವಂತಹ ಸಂಗತಿಯನ್ನೇ ಸೂತ್ರ ಸೂತ್ರ ಅಂತ ಕರೀತಾರೆ. ಜಗದ್ಗುರುಗಳು ಅತ್ಯಂತ ಕಡಿಮೆ ಅಕ್ಷರದಲ್ಲಿ ಹೇಳಿರುವಂತಹ ಈ ಸೂತ್ರಗಳನ್ನ ವಿಶ್ಲೇಷಣೆ ಮಾಡೋದು, ಅದರ ಒಳಗೆ ಹುದುಗಿರುವಂತಹ ಅರ್ಥವನ್ನ ಹೆಕ್ಕಿ ತೆಗೆಯುವುದು ಸಾಮಾನ್ಯವಾಗಿರುವಂತಹ ಕಾರ್ಯ ಅಲ್ಲ. ಅದು ಒಂದು ರೀತಿಯಿಂದ ಪರಕಾಯ ಪ್ರವೇಶ ಇದ್ದಂತೆ. ಸೂತ್ರವನ್ನು ರಚನೆ ಮಾಡುವವರು ಯಾವ ಅರ್ಥವನ್ನು ಅದರೊಳಗೆ ತುಂಬ್ಯಾರ, ಅದರಿಂದ ಏನೇನನ್ನು ನಾವು ಅರ್ಥೈಸಿಕೊಳ್ಳಬಹುದು, ಇವೆಲ್ಲವುಗಳನ್ನ ಅತ್ಯಂತ ಆಳವಾದ ಚಿಂತನೆಯನ್ನು ಮಾಡಿ ಅದು ಒಂದು ರೀತಿಯಿಂದ ತಪಸ್ಸನ್ನೋ ರೀತಿಯಲ್ಲಿ ಅದಕ್ಕಾಗಿ ಸಮರ್ಪಿಸಿಕೊಂಡು ಚಿಂತನೆಗೈದಾಗ ಮಾತ್ರ ಆ ಸೂತ್ರಗಳ ಅರ್ಥ ಹೊರಗೆ ಪ್ರಕಟ ಆಗಲಿಕ್ಕೆ ಸಾಧ್ಯ. ಆ ಕಾರ್ಯವನ್ನು ಮಾಡಿರುವಂತಹ ಕೀರ್ತಿ ಕಾಶಿ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಸಲ್ಲಬೇಕಾಗಿರುವಂತಹದ್ದು. ಇವತ್ತು ಆ ಕೃತಿಯನ್ನು ಹೊರಬಂದಿದೆ. ಅದು 5 ವರ್ಷಗಳ ಅಧ್ಯಯನದ ಫಲ ಅಲ್ಲ, 5 ವರ್ಷಗಳವರೆಗೆ ಅವರು ಮಾಡಿರುವಂತಹ ಅಧ್ಯಯನದ ತಪಸ್ಸಿನ ಫಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಯೊಂದು ಸೂತ್ರಗಳನ್ನ ನಾವು ಅರ್ಥ ಮಾಡಿಕೊಂಡು ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇದೆ. ಸೂತ್ರ ಅನ್ನೋದಕ್ಕ ಮತ್ತೊಂದು ಅರ್ಥ ಏನು ಅಂದ್ರೆ ದಾರ ಅಂತ ಅರ್ಥ. ಸೂತ್ರ ಕಟ್ಟಿ ಅಂತ ಹೇಳ್ತಿರ್ತಾರೆ ನೋಡಿ, ಪೂಜೆ ಮಾಡೋ ಕಾಲಕ್ಕ ಪೂಜ್ಯ ವಸ್ತುಗಳು ದೂರಿದ್ದು ನಿಮಗೆ ಪೂಜೆ ಮಾಡಕ್ ಆಗಲಿಲ್ಲ, ಕೂತ್ಕೊಳ್ಳೋದು ಮಾತ್ರ ಪೂಜೆ ಮಾಡ್ತಿದ್ರು ಅಂದ್ರೆ ಅವಾಗ ಅವರು ಸೂತ್ರ ಕೊಡ್ರಿ ಅಂತ. ಸೂತ್ರ ಅಂದ್ರೆ ದಾರ ಅಂತ ಅರ್ಥ. ಈ ಪಂಚಸೂತ್ರೀಯ ಪ್ರವಚನ ಪುಸ್ತಕ ಹೇಗಿದೆ ಅಂತ ಕೇಳಿದ್ರೆ, ಪಂಚಸೂತ್ರಗಳು ಹೇಗಿದ್ದಾವೆ ಅಂದ್ರೆ ಒಂದೊಂದು ತತ್ವವನ್ನು ಉಪದೇಶ ಮಾಡ್ತಾ ಮಾಡ್ತಾ ಭಗವಂತನಿಂದ ಅಗಲಿ ಬಂದಿರುವಂತಹ ಈ ಜೀವಾತ್ಮ ಮರಳಿ ಆ ಪರಮಾತ್ಮನನ್ನ ಸೇರ್ಬೇಕಾದ್ರೆ ಹೆಂಗ ಒಂದು ದಾರವನ್ನು ಹಿಡ್ಕೊಂಡು ಕಾಣದೇ ಇರುವಂತಹ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೋ ಹಾಗೆ ಪರಮಾತ್ಮ ಅನ್ನುವಂತಹ ಗುರಿಯನ್ನ ನಾವು ಸಾಧಿಸಬೇಕು ಅಂದ್ರೆ ಈ ಪಂಚಸೂತ್ರಗಳು ಅನ್ನುವಂತಹ ದಾರವನ್ನು ಹಿಡ್ಕೊಂಡು ಇದನ್ನ ಅಧ್ಯಯನ ಮಾಡ್ತಾ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ಬಿಟ್ರೆ ಇದು ನೇರವಾಗಿ ನಿಮ್ಮನ್ನು ಎಲ್ಲಿಗೆ ಮುಟ್ಟಿಸ್ತದಂದ್ರೆ ಆ ಶಿವನನ್ನೇ ತಲುಪಿಸುವಂತ ಶಕ್ತಿ ಈ ಪಂಚಸೂತ್ರಗಳಲ್ಲಿ ಇದೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲ ಅರ್ಥೈಸಿಕೊಳ್ಳಬೇಕು. ಅದಕ್ಕಾಗಿ ಈ ಕೃತಿಯನ್ನ ನೀವೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಎಲ್ಲರಿಗೂ ಇದು ತಿಳಿಬೇಕು ಅನ್ನೋ ಕಾರಣಕ್ಕಾಗನೆ ಶ್ಲೋಕಗಳ ರೂಪದಲ್ಲಿ ಮಾಡಿರುವಂತಹ ವಿಶ್ಲೇಷಣೆಗೆ ಜಗದ್ಗುರು ಮಹಾಸನ್ನಿಧಿ ಅವರು ಸ್ವತಃ ಪ್ರವಚನದ ವಿಶೇಷವಾದ ಅರ್ಥವನ್ನು ಕೂಡ ಬರೆದು ಇವತ್ತು ಈ ವೇದಿಕೆಯ ಮೂಲಕ ಅದನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಈ ಕೃತಿಯನ್ನ ನೀವೆಲ್ಲ ಚೆನ್ನಾಗಿ ಓದಿ ಒಳಗಿರುವಂತಹ ಮರ್ಮವನ್ನ ಅರ್ಥೈಸಿಕೊಂಡು ಸಾಗಿದಾಗ ಅದು ಭಗವತ್ ಸಾಕ್ಷಾತ್ಕಾರಕ್ಕ ಒಂದು ಶ್ರೇಷ್ಠವಾಗಿರುವಂತಹ ಕೈಪಿಡಿಯಾಗಿದೆ ಎನ್ನುವಂತಹ ಮಾತುಗಳನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಪಂಚಸೂತ್ರಗಳಲ್ಲಿ ಬಟ್ಬಿಡಿ ಅನ್ನೋದು ಗುರುವಿನ ಪಾದವನ್ನ ಹಿಡಿ ಅನ್ನುವಂತಹ ಅರ್ಥವನ್ನ ಹೇಳಿದ್ರೆ, ದೃಷ್ಟಿ ಅನ್ನೋದು ಆ ಗುರುವಿನ ಬಳಿಗೆ ಹೋದಾಗ ಗುರು ಸೃಷ್ಟಿಯ ವಿಚಾರವನ್ನ ವೃಷ್ಟಿಯ ಮೂಲಕ ತಿಳಿಸಿ ನಮಗೆ ಅಗಾಧವಾಗಿರುವಂತಹ ಸೃಷ್ಟಿಯ
ಹಿನ್ನೆಲೆಯನ್ನ ವ್ಯಾಪಕತೆಯನ್ನ ಉಪದೇಶ ಮಾಡ್ತಾನೆ. ಆ ಮೂಲಕ ಈ ಸೃಷ್ಟಿಗೆ ಮೂಲ ಕಾರಣನಾಗಿರುವಂತಹ ಪರಮಾತ್ಮನ ಸ್ವರೂಪ ಅದು ಅತ್ಯಂತ ವ್ಯಾಪಕವಾಗಿರುವಂತಹದ್ದು. ಅದರಷ್ಟು ವ್ಯಾಪಕವಾದದ್ದು ಇನ್ನೊಂದು ವಸ್ತುವಿಲ್ಲ ಅನ್ನುವಂತಹದ್ದನ್ನ ಲಂಬನ ಸೂತ್ರದ ಮೂಲಕ ಉಪದೇಶ ಮಾಡಿದರೆ ಮುಂದುವರೆದು ಆ ಪರಮಾತ್ಮನೇ ಜಗತ್ತನ್ನ ಸೃಷ್ಟಿ ಮಾಡಬೇಕಾದ್ರೆ ಯಾವ ರೂಪದಲ್ಲಿ ಸೃಷ್ಟಿ ಮಾಡಿದ ಅನ್ನುವಂತಹ 36 ತತ್ವಗಳ ಗೊಂಚಲ 36 ತತ್ವಗಳ ವಿಶ್ಲೇಷಣೆಯನ್ನ ಆ ಮುಕ್ತಾಂಶ ಸೂತ್ರದ ಮೂಲಕ ಉಪದೇಶ ಮಾಡಲಾಗ್ತಾ ಇದೆ. ಕೊನೆಗೆ ಸೃಷ್ಟಿಯ ಮೂಲಕ ಭೂಮಿಗೆ ಜಗತ್ತಿಗೆ ಬಂದಿರುವಂತಹ ಈ ಜೀವಾತ್ಮ ಪರಮಾತ್ಮನ ವ್ಯಾಪಕವಾಗಿರುವಂತಹ ಸ್ವರೂಪವನ್ನು ತಿಳ್ಕೊಂಡು 36 ತತ್ವಗಳನ್ನ ಅರ್ಥ ಮಾಡಿಕೊಂಡು ಆ 36 ತತ್ವಗಳಿಗೆ ಮೂಲವಾಗಿರುವಂತಹ ಏನು ಪರಮಾತ್ಮ ಇದ್ದಾನೆ, ಶಿವ ಇದ್ದಾನೆ, ಆ ಶಿವನೇ ನೀನಿದ್ದೀಯ ಅನ್ನುವಂತಹ ಶಿವಯೇ ಆತ್ಮ ಅನ್ನುವಂತಹ ಪಂಚವರ್ಣ ಸೂತ್ರದ ಮೂಲಕ ಶಿವ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಕೊನೆಗೆ ಆ ಪರಮಾತ್ಮನಲ್ಲಿ ಒಂದಾಗುವಂತಹ ಲಿಂಗಾಂಗ ಸಾಮರಸ್ಯವನ್ನು ಪಡೆದುಕೊಳ್ಳುವಂತಹ ಮಹಾಮಾರ್ಗವನ್ನ ಈ ಪಂಚಸೂತ್ರಗಳು ಉಪದೇಶ ಮಾಡ್ತವೆ. ಈ ಪಂಚಸೂತ್ರಗಳನ್ನ ಉಪದೇಶ ಮಾಡಿರುವಂತಹ ಜಗತ್ತಿಗೆ ಋಷಿಗಳ ಮೂಲಕ ಕೊಟ್ಟಿರುವಂತಹ ಕೀರ್ತಿ ಅದು ಆದಿ ಜಗದ್ಗುರು ಪಂಚಾಚಾರ್ಯರಿಗೆ ಸಲ್ಲಬೇಕಾಗಿರುವಂತಹದ್ದು. ಈ ಸೂತ್ರಗಳಲ್ಲಿ ಏನು ಜಾತಿ ಮತ ಪಂಥ ಅನ್ನುವಂತ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲ ಜಾತಿಯವರಿಗೆ ಎಲ್ಲ ಮತ ಪಂಥದವರಿಗೂ ಕೂಡ ಈ ಸೂತ್ರಗಳು ಮಾರ್ಗ ಬೋಧನೆಯನ್ನು ಮಾಡುವಂತಹ ವಿಶಿಷ್ಟವಾಗಿರುವಂತಹ ಸೂತ್ರಗಳಾಗಿರುವುದರಿಂದ ಇವುಗಳನ್ನು ಅಳವಡಿಸಿಕೊಂಡು ನಾವೆಲ್ಲ ಸನ್ಮಾರ್ಗದತ್ತ ಸಾಗಬೇಕು ಅನ್ನುವಂತಹ ವಿಚಾರವನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇವತ್ತು ಯುಗಮಾನೋತ್ಸವದ ಈ ಪವಿತ್ರ ಸಂದರ್ಭದಲ್ಲಿ ಜಾಗತಿಕವಾಗಿ ಸಾಕಷ್ಟು ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಕಾರಣಾಂತರಗಳನ್ನ ಮುಂದೊಡ್ಡಿ ಯುದ್ಧದಲ್ಲಿ ಸನ್ನದ್ಧರಾಗಿದ್ದಾವೆ. ಯುದ್ಧ ಯಾವಾಗಲೂ ಕೂಡ ಒಳ್ಳೆಯದಲ್ಲ. ಶಾಂತಿಯಿಂದ ನಡಿಬೇಕಾಗಿರುವಂತಹದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಭಾರತ ಏನು ಗಲ್ಲಿ ಪ್ರದೇಶಗಳು ಯುದ್ಧ ಮಾಡ್ತಾ ಇದ್ದಾವೆ ಅವುಗಳ ಮಧ್ಯ ಪ್ರವೇಶವನ್ನು ಮಾಡಿ ಆ ಯುದ್ಧವನ್ನ ನಿಲ್ಲಿಸೋದಕ್ಕ ಭಾರತ ಪ್ರಯತ್ನ ಮಾಡಬೇಕು ಅನ್ನುವಂತ ಕರೆಯನ್ನ ಇವತ್ತು ಈ ವೇದಿಕೆಯ ಮೂಲಕ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದ್ರೆ ಯುದ್ಧಗಳು ಕೇವಲ 2-3 ರಾಷ್ಟ್ರಗಳ ಮಧ್ಯದಲ್ಲಿ ನಡೆದರೂ ಕೂಡ ಅವುಗಳ ಪ್ರಭಾವ ಜಗತ್ತಿನಲ್ಲಿರುವಂತ ಎಲ್ಲ ದೇಶಗಳ ಮೇಲೆ ಒಂದಿಲ್ಲ ಒಂದು ರೀತಿಯಲ್ಲಿ ಬೀರ್ತಾ ಇರೋದ್ರಿಂದ ಅದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಎಲ್ಲರೂ ಸೇರಿಕೊಂಡು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ. ಯಾಕೆ ಅಂತ ಕೇಳಿದ್ರೆ ಭಾರತ ಯಾವಾಗಲೂ ಶಾಂತಿಪ್ರಿಯವಾಗಿರುವಂತಹ ರಾಷ್ಟ್ರ. ಆ ಶಾಂತಿಯ ಮೂಲಕನೇ ಎಲ್ಲ ಕಡೆಗೂ ಕೂಡ ಅದು ಕರೆಯದ ವೇದಿಕೆಯ ಮೂಲಕ ಕೊಡುವಂತ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವದ ಈ ಶ್ರೇಷ್ಠವಾಗಿರುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ನೆಗಳೂರಿಸಿಕೊಳ್ತಾ ಇದ್ದೇವೆ. ಅಂತಹ ಈ ಮಠ ಇವತ್ತು ಯುಗಮಾನೋತ್ಸವವನ್ನು ಆಚರಿಸ್ತಾ ಇದೆ ಅಂದ್ರೆ ಅದು ನಮಗೂ ಕೂಡ ಒಂದು ರೀತಿಯಾದ ಹೆಮ್ಮೆ ಅಭಿಮಾನ ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ಪರಿಸ್ಥಿತಿ ಜಗತ್ ಶ್ರೀಶೈಲದಲ್ಲಿ ಯುಗಾದಿ ಬಂತು ಅಂದ್ರೆ ಲಕ್ಷಾಂತರ ಸದ್ಭಕ್ತರು ಶ್ರೀಶೈಲಕ್ಕೆ ಬರ್ತಾರೆ. ಯುಗಾದಿ ಪಾಡ್ಯದ ದಿನ ಹಿಡ್ಕೊಂಡು ಅದಕ್ಕಿಂತಲೂ ಮೊದಲು ಒಂದು ವಾರ, ಈ ವಾರದ ಅವಧಿಯಲ್ಲಿ ಶ್ರೀಶೈಲಕ್ಕೆ ಒಟ್ಟು ಬಂದು ಹೋಗಿರುವಂತಹ ಜನಸಂಖ್ಯೆ ಎಷ್ಟು ಅಂದ್ರೆ 18.5 ಲಕ್ಷ ಜನ ಶ್ರೀಶೈಲಕ್ಕೆ ಒಂದು ವಾರದಲ್ಲಿ ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಭೇಟಿಕೊಂಡು ಹೋಗಿದ್ದಾರೆ. ಅಂತಹ ಒತ್ತಡದ ಕಾರ್ಯಕ್ರಮ ಮುಗಿಸಿಕೊಂಡು ಪ್ರತಿ ವರ್ಷ 2-3 ವರ್ಷದ ನಂತರನೇ ನಾವು ಶ್ರೀಶೈಲವನ್ನು ಬಿಟ್ಟು ತೆರಳುವಂತ. ಆದ್ರೆ ಈ ವರ್ಷ ಯೋಗ ಬೇರೆ ಬೇರೆ ಕಡೆಗೆ ಎಲ್ಲ ಸಂಚರಿಸಿ
ಯುಗಮಾನೋತ್ಸವ ಒಂದು ದಿನ ಮುಂಚಿತವಾಗಿಯೇ ಇಲ್ಲಿ ನಡೀತಾ ಇರುವಂತಹ ಸಂದರ್ಭ ಬಂದಾಗ ಏನೇ ಆದರೂ ಕೂಡ ಪೀಠದ ಕಾರ್ಯಗಳನ್ನ ಆದಷ್ಟು ಬೇಗ ಸಂಪನ್ನಗೊಳಿಸಿಕೊಂಡು ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಲೇಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಮೊನ್ನಿನ ದಿವಸನೇ ಶ್ರೀಶೈಲದಿಂದ ನಿರ್ಗಮಿಸಿ ಎಲ್ಲಾ ಜಗದ್ಗುರುಗಳಿಗಿಂತಲೂ ಮೊಟ್ಟ ಮೊದಲು ಬಂದವರು ಯಾರು ಅಂದ್ರೆ ಶ್ರೀಶೈಲ ಜಗದ್ಗುರುಗಳ ಈ ಊರಿಗೆ 1 ಗಂಟೆ ಕರೆಕ್ಟ್ ನಾವು ಇಲ್ಲಿದ್ದು 1:30 ಗಂಟೆಗೆ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇಂತಹ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರುವಂತಹ ಗುರುಶಾಂತ ಶಿವಾಚಾರ್ಯ ಶ್ರೀಗಳವರಿಗೆ ವಿಶೇಷ ಸನ್ಮಂಗಲಗಳನ್ನು ಹಾರೈಸಿ ಇವತ್ತು ಈ ವೇದಿಕೆಯ ಮೂಲಕ ಲೋಕಾರ್ಪಣೆಗೊಂಡಿರುವಂತಹ ಕೃತಿಯನ್ನ ನಮ್ಮ ರವಿ ಹಂಜರವರು ಉದ್ಘಾಟನೆ ಮಾಡಿದ್ದಾರೆ. ಆ ದೊಡ್ಡ ವಿದ್ವಾಂಸರು ಇವತ್ತು ವೀರಶೈವ ಲಿಂಗಾಯತ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಏನು ಅನೇಕ ಕಡೆ ಗೊಂದಲಗಳನ್ನ ನಾವೆಲ್ಲ ಕಾಣ್ತೀವಿ, ಆ ಗೊಂದಲಗಳಿಗೆ ಬಹಳಷ್ಟು ಕಟ್ಟುನಿಟ್ಟಾದ ಮತ್ತು ಕರಾರುವಾಕ್ಕಾಗಿರುವಂತಹ ಲೇಖನಗಳನ್ನ ಬರೆಯುವುದರ ಮೂಲಕ ವೀರಶೈವ ಲಿಂಗಾಯತ ಹಿಂದೆ ಇಂದು ಮುಂದು ಎಂದೆಂದೂ ಕೂಡ ಒಂದು ಅನ್ನುವಂತಹ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿ ಪ್ರತಿವಾದಿಗಳಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಬಂದಿರುವಂತಹ ಕೀರ್ತಿ ಅದು ನಮ್ಮ ರವಿ ಹಂದರ್ ಅವರಿಗೆ ಸಲ್ಲಬೇಕು ಅನ್ನುವಂತಹದ್ದನ್ನ ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಅದೇ ರೀತಿ ನಮ್ಮ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಗಳವರು ಮಹಾದೊಡ್ಡ ಘನ ವಿದ್ವಾಂಸರು, ಸಂಸ್ಕೃತ ಕನ್ನಡ ಎರಡೂ ಭಾಷೆಯಲ್ಲಿ ಪಾಂಡಿತ್ಯವನ್ನು ಪಡೆದಿರುವಂತಹ ಸವ್ಯಸಾಚಿಗಳು. ಅಂತವರು ಈ ಕೃತಿಯನ್ನ ಸಂಪಾದನೆ ಮಾಡಿ ಪರಿಚಯವನ್ನು ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಸನ್ಮಂಗಲಗಳನ್ನು ಹಾರೈಸಿ ಪಾಲ್ಗೊಂಡಿರುವಂತಹ ಎಲ್ಲ ಶ್ರೀಗಳವರಿಗೆ ಗಣ್ಯರಿಗೆ ಈ ಕಾರ್ಯಕ್ರಮಕ್ಕೆ ಮಹಾದೊಡ್ಡ ಬಲವನ್ನು ತುಂಬಿರುವಂತಹ ಸಜ್ಜನ ರಾಜಕಾರಣಿಗಳೆಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಮತ್ತು ಯಾವಾಗಲೂ ಧರ್ಮನಿಷ್ಠವಾಗಿ ತಮ್ಮ ವ್ಯಕ್ತಿತ್ವವನ್ನ ಗುರು ಜಗದ್ಗುರುಗಳ ಆದೇಶವನ್ನು ಪಾಲಿಸುವಂತಹ ವಿಧೇಯತೆಯನ್ನ ತಮ್ಮಲ್ಲಿ ರೂಢಿಸಿಕೊಂಡು ಬೆಳೆದು ಬಂದಿರುವಂತಹ ನಮ್ಮ ಉಪಸಭಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ರುದ್ರಪ್ಪ ಲಮಾಣಿ ಅವರ ಒಂದು ಕಾರ್ಯ ದಕ್ಷತೆಯು ಕೂಡ ಬಹಳಷ್ಟು ಮೆಚ್ಚಬೇಕಾಗಿರುವಂತಹದ್ದು ಅನ್ನೋ ಮಾತುಗಳನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಬಹಳ ದಿನಗಳಿಂದ ಅವರನ್ನು ನಾವು ಬಲ್ಲಿವಿ. ಅವರು ಇದೇ ರೀತಿಯಾಗಿರುವಂತಹ ವ್ಯಕ್ತಿತ್ವವನ್ನು ಇಟ್ಕೊಂಡೇ ಬೆಳೆದು ಬಂದವರು. ಆ ಕಾರಣಕ್ಕಾಗಿ ಇವತ್ತು ಅಧಿವೇಶನ ನಡೀತಾ ಇದ್ರು ಕೂಡ ಅದನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ವಿಶೇಷ ಸನ್ಮಂಗಲಗಳನ್ನು ಹಾರೈಸಿ ಗತವೈಭವ ಅವ್ರ ಜೀವನದಲ್ಲಿ ಮತ್ತೆ ಬರುವಂತಾಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾ ಪಾಲ್ಗೊಂಡಿರುವಂತಹ ಸರ್ವರಿಗೆ ಮತ್ತು ನಿರೂಪಣೆ ಮಾಡ್ತಾ ಇರುವಂತಹ ಗುರುಪಾದಯ್ಯ ಅವರಿಗೆ ಎಲ್ಲರೂ ಕೂಡ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಚನವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.